ಕೇಳು ಜನಮೇ ಜಯ ಧರಿತ್ರಿ ಪಾಲ ಕುಂತಿ ಭೋಜ ಭೂಪತಿಯ ಆಲಯದೊಳು ಈ ಕುಂತಿ ಮೆರೆದಳು ಈ ಕುಂತಿ ವಿವಿಧ ವಿಭವದಲ್ಲಿ ಮೆರೆದಳು ಕೇಳಿದನು ಗಾಂಗೆಯನು ನೀಲಾಳಕಿಯ ಕುಲ ರೂಪು ಲಕ್ಷಣ ಶೀಲವನು ಗಾಂಗೆಯನು ಕೇಳಿದನು ಪಾಂಡುವಿಗೆ ಪಾಸಟಿ ಈ ಕುಂತಿ ಪಾಂಡುವಿಗೆ ಪಾಸಟಿ ಎಂದು ರಾಗದಲ್ಲಿ ಕುಮಾರವ್ಯಾಸ ಭಾರತದಲ್ಲಿ ಮೊದಲಿನ ಸಂಧಿಗಳಲ್ಲಿ ಕಥೆಯ ಓಟ ಚುರುಕಾಗಿರೋದನ್ನು ನಾವು ಗಮನಿಸಬಹುದು. ಇಲ್ಲಿ ಕಥಾ ನಿರೂಪಣೆ ಹ್ರಸ್ವವಾಗಿದೆ. ಕಥೆಯನ್ನು ಸ್ವಾರಸ್ಯವಾಗಿ ವಿಸ್ತರಿಸೋದರಲ್ಲಿ ಪ್ರವೀಣನಾದಂತಹ ಕುಮಾರವ್ಯಾಸ ಈ ಭಾಗದಲ್ಲಿ ಹೆಚ್ಚಿನ ವರ್ಣನೆ ವಿಸ್ತಾರಗಳಿಗೆ ಅಷ್ಟೇನೂ ಮನಸ್ಸು ಮಾಡಿದ ಹಾಗಿಲ್ಲ. ಪಾಂಡುವಿನ ಮರಣದ ಸಂದರ್ಭ ಇದಕ್ಕೊಂದು ಅಪವಾದ. ಕೌರವ ಪಾಂಡವರ ಪ್ರಧಾನ ಕಥೆ ಆರಂಭವಾದ ಬಳಿಕ ಸವಿಸ್ತರವಾದ ಕಥಾ ನಿರೂಪಣೆ ಆರಂಭವಾಗುತ್ತೆ. ಬಹುಶಃ ಇದಕ್ಕೆ ಕಾರಣ ಈ ಮೊದಲಿನದೆಲ್ಲ ಆ ಪ್ರಧಾನ ಕಥೆಗೆ ಪೂರ್ವಕಥೆ ಅಂತ ಭಾವಿಸಿರೋದು ಇರಬೇಕು. ಇದು ಅವನ ಕಥಾ ಸಂವಿಧಾನದ ಕ್ರಮ ಔಚಿತ್ಯ ಪ್ರಜ್ಞೆಯನ್ನು ನಮಗೆ ತೋರಿಸುತ್ತೆ. ನಮ್ಮ ಚಲನಚಿತ್ರಗಳಲ್ಲಿ ಕಥಾನಾಯಕನ ಅಥವಾ ನಾಯಕಿಯ ಬಾಲ್ಯ ಬೆಳವಣಿಗೆ ಇವುಗಳನ್ನು ಒಂದೇ ಹಾಡಿನಲ್ಲಿ ಹೇಳಿ ಮುಗಿಸಿ ಮುಂದಿನ ವಿವರವಾದ ಘಟನೆಗಳ ಚಿತ್ರಣಕ್ಕೆ ಹೇಗೆ ಸಾಕ್ತಾರೋ ಹಾಗೆ ಕುಮಾರವ್ಯಾಸನಿಗೆ ಈ ಪೂರ್ವಕಥೆ ತುಂಬ ಮುಖ್ಯವಲ್ಲ. ಕೌರವ ಪಾಂಡವರ ಪ್ರಧಾನ ಕಥೆನೇ ಮುಖ್ಯ. ಹಾಗಾಗಿ ಈ ಭಾಗವನ್ನು ಅವನು ಚುಟುಕಾಗಿ ಮುಗಿಸಿರೋದನ್ನು ನಾವು ಕಾಣಬಹುದು. ಆದಿಪರ್ವದ ಈ 4ನೆಯ ಸಂಧಿಯು ಹೀಗೆ ರಚಿತವಾಗಿದೆ. ಇದರಲ್ಲಿ ಪಾಂಡುವಿನ ಮದುವೆಯಿಂದ ಮೊದಲುಗೊಂಡು ಪಾಂಡುವಿನ ಪಟ್ಟಾಭಿಷೇಕ, ಅವನಿಗೆ ಬರುವಂತಹ ಶಾಪ, ಪಾಂಡವ ಕೌರವರ ಜನನ ಇಲ್ಲಿವರೆಗಿನ ಕಥೆ ಇದೆ. ಸೂಚನಾ ಪದ್ಯ ಇವುಗಳಲ್ಲಿ ತುಂಬ ಮುಖ್ಯ ವಿಷಯವಾದಂತಹ ಪಾಂಡು ಕೌರವರ ಜನನದ ಸೂಚನೆಯನ್ನು ಕೊಡುತ್ತೆ. ಭರತ ವಂಶದೊಳ 5 ಈ ಸೂಚನಾ ಪದ್ಯದಲ್ಲಿ ಕವಿ ಪಾಂಡುವಿಗೆ 5 ಮಕ್ಕಳು, ಧೃತರಾಷ್ಟ್ರನಿಗೆ 100, ವಾಸ್ತವವಾಗಿ 101 ಮಕ್ಕಳು ಹುಟ್ಟಿದರು. ಇಬ್ಬರಿಗೂ ಮುನಿಗಳ ವರದಿಂದಲೇ ಮಕ್ಕಳು ಹುಟ್ಟಿದರು ಅನ್ನೋ ವಿಷಯವನ್ನು ತುಂಬ ಅಡಕವಾಗಿ ಹೇಳಿದ್ದಾನೆ. 5 ಮಿಗೆ 100 ಅಂದರೆ 100ರ ಮೇಲೆ 5 ಅಂತ ಹೇಳಿದ ಬಳಿಕ ಪಾಂಡು ಧೃತರಾಷ್ಟ್ರರಿಗೆ ಅಂತ ಸೇರಿಸ್ತಾನೆ. ಅಂದರೆ ಅದನ್ನು ಅನುಕ್ರಮವಾಗಿ ಪಾಂಡುವಿಗೆ 5 ಧೃತರಾಷ್ಟ್ರನಿಗೆ 100 ಅಂತ ನಾವು ಅರ್ಥೈಸ್ಕೋಬೇಕು ಅನ್ನೋದು ಸ್ಪಷ್ಟ. ಹೀಗೆ ಪಾಂಡುವಿಗೆ 5 ಧೃತರಾಷ್ಟ್ರನಿಗೆ 100. ಪಾಂಡುವಿಗೆ ಶಾಪದಿಂದ ಸಂತಾನ ಯೋಗ ಇಲ್ಲದೆ ಇರೋ ಹಾಗಾಯಿತು. ಕುಂತಿಗೆ ದೂರ್ವಾಸ ಮುನಿ ಕೊಟ್ಟಿದ್ದಂತಹ ಹಿಂದೆ ಕೊಟ್ಟಿದ್ದು ಮಂತ್ರೋಪದೇಶ ಈಗ ನೆರವಿಗೆ ಬರುತ್ತೆ. ಧೃತರಾಷ್ಟ್ರನಿಗೆ ಮದುವೆಯಾಗಿ ಬಹುಕಾಲವಾದರೂ ಮಕ್ಕಳಾಗಿಲ್ಲ ಅನ್ನುವಂಥ ಚಿಂತೆ ಕಾಡ್ತಿತ್ತು. ಆಗ ವ್ಯಾಸಮುನಿ ಬಂದು ವರವನ್ನು ಕೊಡ್ತಾರೆ, ಮಕ್ಕಳಾಯಿತು. ಹೀಗೆ ಈ 2 ಅಂಶಗಳನ್ನು ಸೇರಿಸಿ ಕವಿ ಅಮಲ ಮುನಿ ಮಂತ್ರೋಪದೇಶದಲ್ಲಿ ಅಂತ ಸಂಯುಕ್ತವಾಗಿ ಹೇಳಿದ್ದಾನೆ. ಅದರ ಅನ್ವಯವನ್ನು ಓದುಗರು ಮಾಡ್ಕೋಬೇಕು. ಕುಮಾರವ್ಯಾಸನ ಸೂಚನಾ ಪದ್ಯಗಳಲ್ಲಿ ಇಂತಹ ಸ್ವಾರಸ್ಯ, ಕೆಲವು ಸಲ ವಿಶೇಷ ಅರ್ಥ
ಯಾವುದೋ ಅಂಶವನ್ನು ಬಿಟ್ಟಿರಬಹುದು ಅಥವಾ ಯಾವುದೋ ಅಂಶವನ್ನು ಸೇರಿಸಬಹುದು. ಇದೆಲ್ಲ ಇರೋದುಂಟು. ಉದಾಹರಣೆಗೆ ಭೀಮಾಂಜನೇಯರ ಸಮಾಗಮದ ಸಂದರ್ಭ. ಅದರ ಸೂಚನಾ ಪದ್ಯದಲ್ಲಿ ಭೀಮ ದ್ರೌಪದಿಗೋಸ್ಕರವಾಗಿ ಸೌಗಂಧಿಕ ಪುಷ್ಪವನ್ನು ತರೋಕೆ ಹೊರಟಿದ್ದ ಅಥವಾ ತಂದ ಅನ್ನುವ ಸೂಚನೆಯೇ ಇಲ್ಲ, ಆ ಮಾತೇ ಇಲ್ಲ. ಅಲ್ಲಿರೋದು ಭೀಮ ಆಂಜನೇಯನನ್ನು ಕಂಡ, ಅರ್ಜುನನ ಧ್ವಜದಲ್ಲಿ ಬಂದು ನಿಲ್ಲುವಂತೆ ವರವನ್ನು ಪಡೆದ, ಇಷ್ಟು ಮಾತ್ರ. ಏಕೆಂದರೆ ಕವಿಗೆ ಅದು ಪ್ರಧಾನ ವಿಷಯ. ಸೌಗಂಧಿಕ ಪುಷ್ಪ ಈ ಮಹತ್ವದ ಘಟನೆಗೆ ಕೇವಲ ನಿಮಿತ್ತ ಮಾತ್ರ. ಅಂದರೆ ದ್ರೌಪದಿಯ ಮನಸ್ಸಿನ ಭಾವ, ನೋವು, ದುಃಖ, ಹೂವಿನ ಆಸೆಯನ್ನು ಅದನ್ನೆಲ್ಲ ಬದಿಗಿಟ್ಟು ಈ ಸಂದರ್ಭದಲ್ಲಿ ನೋಡಬೇಕಾಗತ್ತೆ. ಆದರೆ ವ್ಯಾಸರಲ್ಲಿ ಮಾತ್ರ ದ್ರೌಪದಿಗಿದ್ದದ್ದ ಮನಸ್ಸಿನ ನೋವು, ದುಃಖ, ಆ ನಿರಾಶೆ, ಕಾಡಿಗೆ ಬಂದಿದ್ದು ವನವಾಸ, ಅದನ್ನೆಲ್ಲ ಆ ಮಾತು ಬರುತ್ತೆ ಅಲ್ಲಿ. ಅದಕ್ಕೋಸ್ಕರವಾಗೇ ಭೀಮ ಹೂವನ್ನು ತರೋದಕ್ಕೆ ಹೋದ, ಅವಳು ಕೇಳಿದ ತಕ್ಷಣ ಅನ್ನುವಂಥ ಮಾತು ಇದೆ ಅಲ್ಲಿ. ಕುಮಾರವ್ಯಾಸನಲ್ಲಿ ಅದಕ್ಕೆ ಆ ಮಟ್ಟದ ಪ್ರಾಧಾನ್ಯ ಇಲ್ಲ. ಹಾಗಾಗಿ ಸೂಚನಾ ಪದ್ಯದಲ್ಲಿ ಹೂವಿನ ಪ್ರಸ್ತಾಪ ಇಲ್ಲ, ಬರೀ ಭೀಮಾಂಜನೇಯರ ಸಮಾಗಮದ ಮತ್ತು ಆ ವರ ಪಡೆಯೋದರ ಪ್ರಸ್ತಾಪ ಮಾತ್ರ ಇದೆ. ಇದು ಕುಮಾರವ್ಯಾಸನ ಸೂಚನಾ ಪದ್ಯಗಳ ಸ್ವಾರಸ್ಯ. ಆಯಿತು. ಸಂಧಿಯ ಆರಂಭದಲ್ಲಿ ಕವಿ ಕುಂತಿ ಭೋಜನ ಅರಮನೆಯಲ್ಲಿ ಬೆಳೆದ ವಿಷಯವನ್ನು ತಿಳಿಸ್ತಾ ಇದ್ದಾನೆ. ಕೇಳು ಜನಮೇಜಯ ಧರಿತ್ರಿ ಪಾಲ. ಈ ಪದ್ಯನೂ ಮೊದಲೇ ಪ್ರಸ್ತಾವನೆಯಲ್ಲಿ ಹೇಳಿದ ಹಾಗೆ ಚುಟುಕಿನಲ್ಲಿ ವಿಷಯವನ್ನು ಪ್ರಸ್ತಾಪ ಮಾಡಿದೆ. ನಮಗೆ ಗೊತ್ತಿರೋ ಹಾಗೆ ವಸುದೇವನ ತಂಗಿ ಪೃಥೆ ಮಕ್ಕಳಿಲ್ಲದೆ ಇಲ್ಲದೆ ಇದ್ದಿದ್ದರಿಂದ ಅವಳ ಚಿಕ್ಕಪ್ಪ ಕುಂತಿ ಭೋಜ ಅವಳನ್ನು ಸಾಕ್ಕೊಂಡ. ಹೀಗೆ ಅವಳಿಗೆ ಕುಂತಿ ಅನ್ನೋ ಹೆಸರು ಬಂತು. ಈ ವಿವರಕ್ಕೆ ಕುಮಾರವ್ಯಾಸ ಹೋಗಿಲ್ಲ. ಅವಳು ಕುಂತಿ ಭೋಜನ ಮನೆಯಲ್ಲಿ ವೈಭವದಿಂದ ಬೆಳೆದಳು ಅನ್ನೋದನ್ನು ಹೇಳ್ತಾನೆ. ಸಹಜವೇನೆ, ಮಕ್ಕಳೇ ಇಲ್ಲದಂತಹ ರಾಜ ಕುಂತಿ ಭೋಜ ತನ್ನ ಮನೆಗೆ ಒಂದು ಹೆಣ್ಣು ಮಗುವನ್ನು ಕರ್ಕೊಂಡು ಬಂದು ಸಾಕಿದಾಗ ಅವಳನ್ನು ವೈಭವ ಬಿಟ್ಟು ಇನ್ನು ಹೇಗೆ ಸಾಕ್ತಾನೆ? ವೈಭವದಿಂದ ಸಾಕ್ತಾನೆ, ಸಹಜವಾದದ್ದು. ಆದರೆ ಕುಂತಿಯ ಸೌಂದರ್ಯ, ಆಕೆಯ ನಡವಳಿಕೆ, ಚಾರಿತ್ರ್ಯ ಇದನ್ನೆಲ್ಲ ಕೇಳಿ ಭೀಷ್ಮ ಅವಳನ್ನು ಪಾಂಡುವಿಗೆ ಸರಿಯಾದ ಜೋಡಿ ಅನ್ನೋ ನಿರ್ಧಾರವನ್ನು ಮಾಡಿದ. ಆ ನಿರ್ಧಾರಕ್ಕೆ ಬಂದು ಅವನಿಗೆ ಸರಿಯಾದ ಜೋಡಿ ಅವಳಿಗೆ ಸಿಕ್ಕಿದ್ಲಲ್ಲ ಅಂತ ಸಂತೋಷವೂ ಆಯಿತು. ಭೀಷ್ಮ ಇಡೀ ಮನೆತನದ ಜವಾಬ್ದಾರಿಯನ್ನು ಹೊತ್ತವನು. ಹೆಸರಿಗೆ ಮಾತ್ರ ಸಂಸಾರಸ್ಥನಲ್ಲ, ಗೃಹಸ್ಥನಲ್ಲ. ಆದರೆ ಅವನಿಗೆ ತನ್ನ ಹೊಣೆಯ ಜವಾಬ್ದಾರಿಯ ನಿರ್ವಹಣೆಯಲ್ಲಿ ಗೃಹಸ್ಥ ಜೀವನದ ಸಮಸ್ತ ನೋವು ಕ್ಲೇಶಗಳನ್ನು ಅವನು ಅನುಭವಿಸಿದವನು. ನಮಗೆ ಗೊತ್ತಿದೆ ಅದು. ಇಲ್ಲಿ ಅದನ್ನೇ ಸೂಕ್ಷ್ಮವಾಗಿ ಸೂಚಿಸಿದೆ. ಬಹುಶಃ ಈ ಇಬ್ಬರಿಗೋಸ್ಕರವಾಗಿ, ಪಾಂಡು ಮತ್ತು ಧೃತರಾಷ್ಟ್ರರಿಗಾಗಿ ಭೀಷ್ಮ ಹೆಣ್ಣು ಹುಡುಕ್ತಾ ಇದ್ದ. ಧೃತರಾಷ್ಟ್ರ ಹಿರಿಯ, ಆದರೆ ಕಣ್ಣಿಲ್ಲದೆ ಇರೋ ಪ್ರಯುಕ್ತ ಬಹುಶಃ ತಕ್ಷಣ ಹೆಣ್ಣು ಸಿಕ್ಕಿರಲಿಲ್ವೋ ಏನೋ. ಧೃತರಾಷ್ಟ್ರನಿಗೆ ಈ ಸಮಸ್ಯೆ ಇದ್ದಿದ್ದರಿಂದ ಕಿರಿಯನಾದ ಪಾಂಡುವಿಗೆ ರಾಜನಾಗುವಂಥ ಸಂದರ್ಭ ಬಂತು. ಹಾಗಾಗಿ ಬಹುಶಃ ಭೀಷ್ಮ ಪಾಂಡುವಿಗೆ ಸರಿಯಾದ ಜೋಡಿಯಾದ ಹೆಣ್ಣನ್ನು ಹುಡುಕೋದಕ್ಕೆ ಹೆಚ್ಚು ಉತ್ಸುಕನಾಗಿರಬೇಕು. ಅದಕ್ಕೆ ಇಲ್ಲಿ ಪಾಂಡುವಿನ ಮದುವೆಯ ಪ್ರಸ್ತಾಪ ಮೊದಲು ಬಂದಿದೆ. ಕುಮಾರವ್ಯಾಸನೇ ಧೃತರಾಷ್ಟ್ರ ಮದುವೆಯ ಪ್ರಸ್ತಾಪ ಬರೋದೇ ಇಲ್ಲ. ಇಲ್ಲಿ ಪಾಂಡುವಿಂದ ಮುಖ್ಯವಾಗಿ ಬಂದಿರೋದು. ಅವನಿಗೆ ತಕ್ಕ ಹೆಣ್ಣು ಕುಂತಿ ಅನ್ನೋದು ಭೀಷ್ಮನಿಗೆ ಸಂತೋಷ ಆಯಿತು. ಅದಕ್ಕೆ ಅವನ ಆ ವ್ಯವಸ್ಥೆಯನ್ನು ಮಾಡಿದ. ಇದಿಷ್ಟು ಈ ಪದ್ಯದಲ್ಲಿ ಹೇಳಿದೆ. ಆದರೆ ಭೀಷ್ಮ ಸಕ್ರಿಯ, ಅವನು ಸೋಮಾರಿ ಅಲ್ಲ. ಯಾವುದೇ ಕೆಲಸವನ್ನಾದರೂ ತಕ್ಷಣ ಚುರುಕಾಗಿ ಮಾಡೋದು ಅವನ ಸ್ವಭಾವ. ಅದು ಒಬ್ಬೊಬ್ಬರ ಸ್ವಭಾವ ಒಂದೊಂಥರ ಇರುತ್ತೆ. ನಾವು ಪಾತ್ರಗಳಲ್ಲಿ ನೋಡ್ಬೋದು. DVGಯವರು ಉದಾಹರಣೆಗೆ ರಾಮಾಯಣದಲ್ಲಿ ದಶರಥನ ಪಾತ್ರವನ್ನು ಕುರಿತು ಹೇಳಬೇಕಾದ್ರೆ ಹೇಳ್ತಾರೆ, ದಶರಥನ ಮೂಲ ಸ್ವಭಾವ ದುಡುಕು ಅಂತ ಹೇಳ್ತಾರೆ. ದುಡುಕಿನ ಸ್ವಭಾವ ಅಂತ. ಅಲ್ಲೆಲ್ಲೋ ನೋಡಿಕೊಂಡ, ಯಾರು ಏನು ಅಂತ ನೋಡದೆ ಬಾಣ ಬಿಟ್ಟ, ಆನೆ ಅಂದ್ಕೊಂಡ್ಬಿಟ್ಟು. ಅದು ಶ್ರವಣಕುಮಾರನಿಗೂ ಹೊಡೀತು. ಕೈಕೇಯಿನ ಮದುವೆ ಆಗಬೇಕು ಅಂತ ಹೊರಟಿದ್ದ. ಅವರು ಇವಳ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ರಾಜ ಆಗಬೇಕು, ಹ್ಞೂ ಅಂದ, ದುಡುಕು.
ಅಂದರೆ ಅವನಿಗೆ ಅವಾಗ ಮಕ್ಕಳಿರಲಿಲ್ಲ, ಅದಕ್ಕೆ ಒಪ್ಕೊಂಡಿರ್ಬೋದು, ಆ ಮಾತು ಬೇರೆ. ಹೀಗೆ ಒಬ್ಬೊಬ್ಬರ ಸ್ವಭಾವ ಇರುತ್ತೆ. ಭೀಷ್ಮ ತನ್ನ ಜವಾಬ್ದಾರಿಯನ್ನು ಚೆನ್ನಾಗಿ ನಿರ್ವಹಿಸುವಂತಹ, ಅದಕ್ಕೆ ಚುರುಕಾಗಿ ಕ್ರಮಗಳನ್ನು ಕೈಗೊಳ್ಳುವಂತಹ ಸ್ವಭಾವದವನು. ಹಾಗಾಗಿ ಇಲ್ಲೂ ಕೂಡ ಕುಂತಿಯ ವಿಷಯ ಹೀಗೆ ವಿವರ ಗೊತ್ತಾದ ಕೂಡಲೇ ಮದುವೆಗೆ ಏರ್ಪಾಡು ಮಾಡ್ದ ಅಂತ ಕುಮಾರವ್ಯಾಸ ಹೇಳ್ತಾನೆ. ಕರೆಸಿ ಕುಂತಿ ಭೋಜನನು. ಕರೆಸಿ ಕುಂತಿ ಭೋಜನನು ಸತ್ಕರಿಸಿ ಕುಂತಿಯ ಪಾಂಡುವಿಗೆ ಭೂಸುರರ ಮತದಿಂದ ಅಗ್ನಿ ಸಾಕ್ಷಿಕ ವರ ವಿವಾಹವನು ಕುಂತಿಯ ಪಾಂಡುವಿಗೆ ಅಗ್ನಿ ಸಾಕ್ಷಿಕ ವರ ವಿವಾಹವನು ಪರಮ ವಿಭವದಲಸಗಿ ಮದ್ರೇಶ್ವರನ ಅನುಜೆ ಮಾದ್ರಿಯನು ಪಾಂಡುವಿಗೆ ಅರಸಿಯನು ಮಾಡಿದನು ವೈವಾಹಿಕ ಮುಹೂರ್ತದಲ್ಲಿ ಮದ್ರೇಶ್ವರನನುಜೆ ಮಾದ್ರಿಯನು ಪಾಂಡುವಿಗೆ ಅರಸಿಯನು ಮಾಡಿದನು. ಓ ಭೀಷ್ಮ ಹಸ್ತಿನಾಪುರದ ಚಕ್ರವರ್ತಿ ಅಲ್ಲ, ಆದರೂ ಅದರ ಆಡಳಿತವನ್ನೆಲ್ಲ ನೋಡ್ಕೊತಾ ಇದ್ದಂಥವನು. ಹಾಗಾಗಿ ಕುಂತಿಯ ವಿಷಯವನ್ನು ಕೇಳಿದ ತಕ್ಷಣವೇ ಕುಂತಿ ಭೋಜನನ್ನೇ ರಾಜಧಾನಿಗೆ ಕರೆಸ್ಕೊಂಡ. ಆದರೆ ಈ ಕರೆಸ್ಕೊಂಡ ಮಾತ್ರಕ್ಕೆ ಅವನ ಗೌರವಕ್ಕೇನೂ ಚ್ಯುತಿ ಇಲ್ಲ. ಅವನನ್ನು ಚೆನ್ನಾಗಿ ಉಪಚಾರ ಮಾಡಿ ಸತ್ಕರಿಸ್ದ, ಎಲ್ಲ ಮಾಡ್ದ. ಬ್ರಾಹ್ಮಣರ ಅಭಿಪ್ರಾಯವನ್ನು ಆ ಮದುವೆಗೆ ಸಮ್ಮತಿಯನ್ನು ತಗೊಂಡ. ಆಮೇಲೆ ಶಾಸ್ತ್ರೋಕ್ತವಾಗಿ ಕುಂತಿಯನ್ನು ಪಾಂಡುವಿಗೆ ವಿವಾಹ ಮಾಡಿಸ್ದ. ಅದೆಲ್ಲ ಗೌರವಪೂರ್ವಕವಾಗಿ ಮಾಡಿದ್ದಾನೆ. ಆ ಬಳಿಕ ಇದಿಷ್ಟು ಪದ್ಯದ ಪೂರ್ವಾರ್ಧ ಮುಗಿದಾಯಿತು, ಕುಂತಿ ಮತ್ತು ಪಾಂಡುವಿರ ಮದುವೆ. ಆ ಬಳಿಕ ಮದ್ರ ದೇಶದ ರಾಜಕುಮಾರಿ, ತನ್ನ ಅಪರಿಮಿತ ಸೌಂದರ್ಯಕ್ಕೆ ಹೆಸರಾದಂಥವಳು, ಅದೇನೋ ಈ ಪದ್ಯದಲ್ಲೇನ ಪ್ರಸ್ತಾಪ ಇಲ್ಲ, ನಾವು ಕೇಳಿರೋದು ಅಷ್ಟೇ, ಬೇರೆ ಮಹಾಭಾರತದಲ್ಲಿ, ಮೂಲ ಭಾರತದಲ್ಲೆಲ್ಲ. ಆ ಮಾದ್ರಿಯನ್ನು ಶುಭ ಮುಹೂರ್ತದಲ್ಲಿ ಪಾಂಡುವಿಗೆ ಅರಸೆಯನ್ನಾಗಿ ಮಾಡಿದ. ಇಲ್ಲಿ ಅರಸಿ ಅನ್ನುವಂತಹ ಪದವನ್ನು ಉಪಯೋಗಿಸ್ಬಿಟ್ಟು ಕವಿ ಮಾದ್ರಿಯ ಸ್ಥಾನ ಕಡಿಮೆಯದಲ್ಲ ಅನ್ನೋ ಸೂಚನೆಯನ್ನು ಕೂಡ ಕೊಟ್ಟಿದ್ದಾನೆ. ಸಾಮಾನ್ಯವಾಗಿ ಹೇಳೋ ಹಾಗೆ ಕುಂತಿ ಜೊತೆ ಮದುವೆ ಆದ್ರೂ ಪಾಂಡುವಿಗೆ ಮಕ್ಕಳೇ ಆಗಲಿಲ್ಲ. ಹಾಗಾಗಿ ಭೀಷ್ಮ ಮಾದ್ರಿಯನ್ನು ಯಥೇಚ್ಛವಾಗಿ ಕನ್ಯಾ ಶುಲ್ಕ ಕೊಟ್ಟು ಕರ್ಕೊಂಡು ಬಂದ ಅಂತ ಪ್ರತೀತಿ. ಮದ್ರ ದೇಶದಲ್ಲಿ ಇದು ಒಂಥರ ಪದ್ಧತಿನೂ ಆಗಿತ್ತು. ನಮಗೆ ನೆನಪಿರೋ ಮಟ್ಟಿಗೆ ಮುಂದೆ ಯುದ್ಧದ ಸಮಯದಲ್ಲಿ ಶಲ್ಯ ಧರ್ಮರಾಜನಿಗೆ ಪಾಂಡವರಿಗೆ ಸಹಾಯ ಮಾಡ್ತೀವಿ ಅಂತಂಗಿ ಮಕ್ಕಳಿದಾರಲ್ಲ ಅಂತ ಸೈನ್ಯ ತೊಗೊಂಡು ಬರ್ತಿದ್ದವನು ದುರ್ಯೋಧನ ಉಪಚಾರ ಮಾಡ್ದ, ಸತ್ಕಾರ ಮಾಡ್ದ, ಚೆನ್ನಾಗಿ ತನ್ನ ನೋಡಿಕೊಂಡ ಅಂದ್ಬಿಟ್ಟು ಅವನ ಕಡೆ ಹೊರಟೋಗ್ಬಿಟ್ಟ ಅನ್ನುವಂಥ ಮಾತು ಬರುತ್ತೆ. ಇದನ್ನು ಕೆಲವರು ಅರ್ಥೈಸೋದು ಯಥೇಚ್ಛವಾಗಿ ದುಡ್ಡು ತೊಗೊಂಡು ಹೋದ ಅಂತಲೂ ಹೇಳೋರುಂಟು. ಆದರೆ ಇಲ್ಲಿ ಕವಿ ಕುಂತಿ ಜೊತೆ ಪಾಂಡುವಿನ ಮದುವೆ ಆದಮೇಲೆ ಮಾದ್ರಿಯುಡೆಯನ ವಿವಾಹಕ್ಕೆ ಮಧ್ಯೆ ಹೆಚ್ಚಿನ ಕಾಲದ ವ್ಯತ್ಯಾಸ ಏನು ತೋರಿಸಿಲ್ಲ, ತಕ್ಷಣ ಅಂತ ಮಾಡಿದ್ದಾನೆ. ಒಂದು ಕಾರಣ ಇಲ್ಲಿ ನಾನು ಮೊದಲೇ ಹೇಳ್ದಂಗೆ ಚುಟುಕಾಗಿ ಹೇಳ್ತಾ ಇದ್ದಾನೆ ಕಥೆಯನ್ನು, ಹೆಚ್ಚಿನ ವಿವರಕ್ಕೆ ಅವಕಾಶ ಇಲ್ಲದೆ ಇರ್ಬೋದು, ಒಂದು ಕಾರಣ ಇರಬಹುದು. ಅಥವಾ ಈ ಎರಡೂ ಮದುವೆಗಳು ಹೆಚ್ಚಿನ ಸಮಯದ ವ್ಯತ್ಯಾಸ ಇಲ್ಲದೇನೆ, ಕಾಲ ವ್ಯತ್ಯಾಸ ಇಲ್ಲದೇನೆ ನಡೆದು ಅನ್ನುವಂಥ ಅಭಿಪ್ರಾಯದಲ್ಲೂ ಹೇಳಿರಬಹುದು. ಈ ಅರ್ಥದಲ್ಲಿ ತಗೊಂಡ್ರೆ ಮಕ್ಕಳು ಹುಟ್ಟಲಿಲ್ಲ ಕುಂತಿಗೆ ಅನ್ನುವಂತಹ ಅಪವಾದ ಕುಂತಿ ಮೇಲೆ ಬರೋದಕ್ಕೆ ಕವಿ ಅವಕಾಶ ಕೊಟ್ಟಿಲ್ಲ. ಯಾಕೆ ಅಂತಂದರೆ ಕುಂತಿಗೆ ಮಕ್ಕಳೇ ಆಗಲಿಲ್ಲ,
ಅಂಥೇಳಿ ಆಮೇಲೆ ಅದಕ್ಕೋಸ್ಕರಾಗಿ ಪಾಂಡುವಿಗೆ ಎರಡನೇ ಮದುವೆ ಮಾಡಿಸ್ದ ಅಂತ ಹೇಳುವಂತಹ ಒಂದು ಅರ್ಥ ಪರಂಪರೆಯೂ ಇದೆ. ಇಲ್ಲಿ ಏನು ಆಗುತ್ತೆ ಅಂತಂದರೆ ಕುಂತಿಗೆ ಮಕ್ಕಳಾಗದೇ ಇರೋ ಸಾಧ್ಯತೆ ಇಲ್ಲ. ನಮಗೆ ಗೊತ್ತಿರೋ ಹಾಗೆ ಮದುವೆಗೆ ಮುಂಚೆನೂ ಮಗ ಆಗಿದ್ದ, ಆಮೇಲೂ 3 ಮಕ್ಕಳಾದರು. ಸಾಧ್ಯತೆ ಇದ್ದರೆ ಪಾಂಡುವಿಗೆ, ಯಾಕೆ ಅಂದರೆ ಪಾಂಡು ಒಂಥರ ಬಿಳಿಚ್ಕೊಂಡು ಹುಟ್ಟಿದವನು ಅಂತೆಲ್ಲ ವಿವರ ಎಲ್ಲ ಇದೆ. ಹಾಗಿರೋದ್ರಿಂದ ಕುಂತಿ ಮೇಲೆ ಅಪವಾದ ಬರೋ ಸಾಧ್ಯತೆ ಕಡಿಮೆ. ಇರಲಿ, ಅಂತೂ ಇಲ್ಲಿ ಕವಿ ಏನು ಮಾಡಿದ್ದಾನೆ, ಎರಡನ್ನೂ ಭಿನ್ನವಾಗಿ ತೋರಿಸಿಲ್ಲ, ಒಂದಾದ ತಕ್ಷಣ ಒಂದನ್ನು ಹೇಳಿದ್ದಾನೆ. ಆದರೆ ಎರಡನೆಯವಳು ಒಂದು ಮಾತ್ರಕ್ಕೆ ಮಾದ್ರಿಯ ಮಟ್ಟ ಅಥವಾ ಮಾದ್ರಿಗೆ ಕೊಟ್ಟ ಗೌರವ ಕಡಿಮೆದೇನಲ್ಲ. ಯಾಕಂದರೆ ಅವಳು ಅರಸಿನೇ. ಆಯಿತು, ಮದುವೆ ಆಯಿತು. ಮದುವೆ ಆದಮೇಲೆ ರಾಜ್ಯದ ಹೊಣೆಯನ್ನು ಪಾಂಡುವಿಗೆ ವಹಿಸ್ಕೊಡ್ಬೇಕು. ಮದುವೆ ಆಗದಿದ್ರೂ ವಹಿಸ್ಕೊಡ್ಬೇಕಿತ್ತು, ಆಗಲಿ. ಮದುವೆ ಆಯಿತು ಅಂದರೆ ಮದುವೆ ವಯಸ್ಸು ಎಲ್ಲ ಬಂದಿದೆ, ವಯಸ್ಸು ಆಗಿದೆ, ರಾಜ್ಯದ ಹೊಣೆಯನ್ನು ಮುಂದೆ ಅವನು ವಹಿಸ್ಕೋಬೇಕು. ರಾಜ್ಯ ಮತ್ತು ರಾಜ್ಯ ಪದವಿ ಇವನ್ನೆಲ್ಲ ಭೀಷ್ಮ ಪ್ರತಿಜ್ಞೆ ಮಾಡಿ ತ್ಯಾಗ ಮಾಡಿದಂತಹ ಭೀಷ್ಮನಿಗೆ ಇದನ್ನು ತಾನೇ ಬಹುಕಾಲ ನೋಡಿಕೊಂಡಿರೋದು ಸಹಜವಾಗಿ ಬೇಕಿರಲಿಲ್ಲ ಅಂತ ಕಾಣಿಸುತ್ತೆ. ಯಾಕೆಂದರೆ ಅದು ಅಪಾರ್ಥಗಳಿಗೆ ಎಡೆ ಮಾಡಿಕೊಡುತ್ತೆ, ಅದೆಲ್ಲ ಅವಕಾಶವಲ್ಲ, ಅವಕಾಶ ಕೊಡೋದು ಸಲ್ಲ. ಹಾಗಾಗಿ ಪಾಂಡುವಿಗೆ ಪಟ್ಟಾಭಿಷೇಕ ಮಾಡಬೇಕು. ಈ ಹಂತದಲ್ಲಿ ಏನಾಗುತ್ತೆ, ಪಟ್ಟಾಭಿಷೇಕ ಯಾರಿಗೆ ಮಾಡಬೇಕು ಅನ್ನುವಂಥ ಪ್ರಶ್ನೆ ಬರಬೇಕಾಗುತ್ತೆ ಸಹಜವಾಗಿ. ಯಾಕೆಂದರೆ ಇಬ್ಬರು ಇದ್ದಾರೆ, ಇಬ್ಬರಿದ್ದರೂ ಹಿರಿಯನಿಗೆ ಬರಬೇಕಾದ್ದು ಅನ್ನೋದು ಸಹಜವಾದದ್ದೇನೆ. ಆದರೆ ಹಿರಿಯ ಕಣ್ಣಿಲ್ದೇ ಇರೋನಾಗಿರೋದ್ರಿಂದ ಕಿರಿಯನಿಗೆ ಹೋಗಬೇಕು ಅಂದ ತಕ್ಷಣ ಅದು ಒಂದು ರಾಜಕೀಯ ಪ್ರಶ್ನೆ ಆಗಬೇಕು. ಒಂದು ಅಂಥ ಪ್ರಶ್ನೆ ಬಂದುಬಿಟ್ರೆ ಅದರ ಯಾವ ಮಟ್ಟದಲ್ಲಿ ಅದು ಯಾವ ಆಯಾಮಗಳನ್ನು ಪಡ್ಕೋಬೋದು ಅಂತಹ ಒಂದು ಪ್ರಶ್ನೆ ಅನ್ನೋದು ರಾಮಾಯಣ ಅನ್ನೋ ಅಂಥ ಪ್ರಶ್ನೆಗೆ ರಾಮಾಯಣವೇ ದೊಡ್ಡ ನಿದರ್ಶನ. ಆ ಪಟ್ಟಾಭಿಷೇಕದ ಪ್ರಶ್ನೆ ಬಂದ ತಕ್ಷಣ ಸಮಸ್ತೂ ವ್ಯತ್ಯಾಸ ಆಗೋಯ್ತು ಅಲ್ಲಿ. ಆದರೆ ಇಲ್ಲಿ ಅದನ್ನು ಬಹಳ ಸುಲಭವಾಗಿ ಸುಭಗವಾಗಿ ಬಗೆಹರ್ಕೊಂಡಂಗೆ ತೋರಿಸಿದ್ದಾನೆ ಕವಿ. ಪಾಂಡುವಿಗೆ ಪಟ್ಟಾಭಿಷೇಕ ಮಾಡ್ದ. ಹೇಗೆ ಮಾಡ್ದ? ವರ ವಿವಾಹ ಮುಹೂರ್ತ ಸಮನಂತರ.